ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತು ಬೀಟ್ರೋಟ್ ಪಲ್ಯ ಮಾಡೋದು ನೋಡೋಣ ಬನ್ನಿ. ಈ ರೀತಿ ಬೀಟ್ರೋಟ್ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು. ಇದಕ್ಕೊಂದು 2 ಈರುಳ್ಳಿ, ಒಂದು 5-6 ಮೆಣಸಿನ್ಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿ. ನೋಡಿ, ಈ ಬೀಟ್ರೋಟ್ ತುರಿದಿಟ್ಟಿದ್ದೇನೆ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಒಗ್ಗರಣೆ ಹಾಕಿಕೊಳ್ಳೋಣ. ಒಂದು ಹಿಡಿಯಷ್ಟು ಕಡಲೆಕಾಯಿ ಬೀಜವನ್ನು ಈ ರೀತಿ ಹುರಿದುಕೊಂಡು ಸಿಪ್ಪೆ ತೆಗೆದು ಪುಡಿ ಮಾಡಿ ಹಾಕಿದರೆ ಬೀಟ್ರೋಟ್ ಪಲ್ಯ ತುಂಬ ಚೆನ್ನಾಗಿರುತ್ತದೆ. ನೋಡಿ, ಎಣ್ಣೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸಾಸಿವೆ 1 ಚಮಚ, ಜೀರಿಗೆ ಒಂದು ಸ್ವಲ್ಪ, ಕಡಲೆಬೇಳೆ, ಉದ್ದಿನಬೇಳೆ ಒಂದು 2 ಚಮಚದಷ್ಟು ಹಾಕೋಣ. ಸ್ವಲ್ಪ ಒಮ್ಮಣ್ಣ ಬಂದ ಮೇಲೆ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲವನ್ನು ಹಾಕಿ ಒಮ್ಮೆಗೆ ಫ್ರೈ ಮಾಡಿಕೊಳ್ಳೋಣ. ಒಮ್ಮಣ್ಣ ಬಂದ ಮೇಲೆ ಇದಕ್ಕೆ ತುರಿದಿರುವ ಬೀಟ್ರೋಟನ್ನು ಹಾಕಿ ಮಿಕ್ಸ್ ಮಾಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳೋಣ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದು 4 ಚಮಚದಷ್ಟು ನೀರನ್ನು ಹಾಕಿಕೊಳ್ಳೋಣ ಬೇಯಲಿಕ್ಕೆ. ಒಂದು 10 ನಿಮಿಷಗಳ ಕಾಲ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಬೇಯಿಸಲಿಟ್ಟರೆ ಉಪ್ಪು ಹಾಕಿ ಬೇಯಲು ಬಿಡೋಣ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಕಾಲ ಬೇಯಲಿ ಬಿಡೋಣ ಸ್ಲಿಮ್ಮಲ್ಲಿ. ಈಗ ಕಡಲೆ ಬೀಜವನ್ನು ಹುರಿದಿರುವ ಕಡಲೆ ಬೀಜವನ್ನು ಸಿಪ್ಪೆ ತೆಗೆದುಕೊಂಡು ಬಂದಿದ್ದೇನೆ. ಈಗ ಇದನ್ನು ಕುಟ್ಟಾಣಿಯಲ್ಲಿ ಹಾಕಿ ತರಿತರಿಯಾಗಿ ಕುಟ್ಟಿಕೊಳ್ಳೋಣ. ಇದು ಹಾಕಿದರೆ ಬೀಟ್ರೋಟ್ ಪಲ್ಯ ತುಂಬ ರುಚಿಕರವಾಗಿರುತ್ತದೆ. ಒಮ್ಮೆ ಮನೆಯಲ್ಲಿ ನೀವು ಮಾಡಿ ನೋಡಿ. ಇದು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತದೆ. ನೋಡಿ, ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಈಗ ಇದಕ್ಕೆ ಪುಡಿ ಮಾಡಿರುವ ಕಡಲೆ ಬೀಜವನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಸ್ಲಿಮ್ಮಲ್ಲಿಟ್ಟರೆ ಬೀಟ್ರೋಟ್ ಪಲ್ಯ ರೆಡಿಯಾಗಿರುತ್ತದೆ. ನೋಡಿ ಹೇಗೆ ರೆಡಿಯಾಗಿದೆ ಎಂದು, ತುಂಬ ಚೆನ್ನಾಗಿದೆ.